ಪಂಚಾಯತ್ನಲ್ಲಿ ಕೇಳಿಬಂದಿರುವ ಭ್ರಷ್ಟಾಚಾರ, ಸಿಬ್ಬಂದಿಗಳ ಮೇಲಿನ ದೌರ್ಜನ್ಯ ಹಾಗೂ ಪಂಚಾಯತ್ ಮಟ್ಟದ ಅಕ್ರಮಗಳ ಆರೋಪಗಳು ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿವೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದೆ. ಸಿಬ್ಬಂದಿಗಳ ವಜಾ ವಿಚಾರದಿಂದ ಹಿಡಿದು ಅಕ್ರಮ ಬಿಲ್ ಪಾಸ್ ಪ್ರಕರಣಗಳವರೆಗೆ ಹಲವು ವಿಷಯಗಳು ಈಗ ಸಾರ್ವಜನಿಕರ ಚರ್ಚೆಗೆ ಕಾರಣವಾಗಿವೆ. ಈ ಕುರಿತು ವಿಶೇಷ ವರದಿ ಒಮ್ಮೆ ನೋಡಿ. ಈಗ ನೀನೇನಾದ್ರು ನಾವು ಕೈ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಸರ್ಕಾರಿ ಕರ್ತವ್ಯ ಕಡ್ಡಿ ಅಂತ ಕೇಸ್ ಜಡಿತೀರಾ. ಅಲ್ಲಿ ಆಚೆ ಹೋಗೋವಾಗ ಏನು ಸರ್ಕಾರಿ 5:30 ಆದ್ಮೇಲೆ ಯಾವನಾರು ಹಿಡಿದು ಬಡಿದ್ರೆ ಇದೇ ಬಂದು ಆಯಮ್ಮನೆ ತಗೊಂಡು ಕಾಲಲ್ಲಿ ಚಪ್ಪಲಿ ತಗೊಂಡು ನೋಡಿದ್ರೆ ಏನಂತ ಕೇಸ್ ಹಾಕ್ತೀರಾ? ಅವರೇ ವೈಯಕ್ತಿಕವಾಗಿ ಅಲ್ವಾ ಸರ್? ಸರ್ಕಾರಿ ಕರ್ತವ್ಯ ಕಡ್ಡಿ ಯಾವಾಗ ಬರುತ್ತೆ? ಕಚೇರಿಯಲ್ಲಿದ್ದಾಗ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ. ಈಗ ಅವ್ರಿಗೆ ನೋವಾಗಿದೆ, ಅವ್ರೇನು ಅಳ್ತಾ ಇದ್ರು, ಅದು ಬೇರೆ ಪ್ರಶ್ನೆ. ಅವ್ರೇನು ಕಡಿಮೆ ಅಲ್ಲ, ನೀವೇನು ಸಾಹಸಗಳಲ್ಲಪ್ಪ, ಸರ್ಕಾರಿ ಚಿನ್ನದ ಕುಂಡುಗಳಲ್ಲ. ಲಂಚ ತಗೊಳ್ಳೋದು ಎಷ್ಟಪ್ಪ, ಲಂಚ ಕೊಡೋದು ಅಷ್ಟೇ ತಪ್ಪಲ್ವಾ? ಕೆಲಸ ಮಾಡೋದಕ್ಕೆ ಏನು ಅವ್ರಿಗೆ ಲಂಚ ಕೊಡೋದು? ನೀವು ಕೊಟ್ಟಿಲ್ಲ ಅಂತಾನಲ್ಲ. ನೀವು ಸಾಲ ತಗೊಂಡು ನಿಂತು ಸಂಜೆ 6 ಗಂಟೆ ಆದ್ಮೇಲೆ ನಾನು ಆಚೆಗೆ ಬರ್ತಾನಲ್ಲ, ಆಚೆ ತಗೊಂಡು ಇಬ್ರು ಕಾಲಲ್ಲಿ ಚಪ್ಪಲಿ ತಗೊಂಡು ಹೊಡೀರಿ, ಆಮೇಲೆ ಕೇಸ್ ಹಾಕಿ ತನಿಖೆ ಆಗಲಿ. ನೀನು ಸಾಲ ಕೊಟ್ಟಿದ್ಯೋ ಅಥವಾ ಲಂಚ ಕೊಟ್ಟಿದ್ಯೋ ಅಂತ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ. ಹೌದು, ಕೋಲಾರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಂಜೀವಿನಿ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿಗಳ ವಜಾ ವಿಚಾರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಯೋಜನಾ ನಿರ್ದೇಶಕ ಮಂಜುನಾಥ್ ಸ್ವಾಮಿ ಹಾಗೂ ಡಿಪಿಎಂ ಸಾದಿಕ್ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡರು ಮತ್ತು ಸಿಬ್ಬಂದಿಗಳು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಉತ್ತಮ ಕಾರ್ಯನಿರ್ವಹಣೆ ತೋರಿದ ಸಿಬ್ಬಂದಿಗಳನ್ನೇ ಗುರಿಯಾಗಿಸಿ ವಜಾಗೊಳಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಹಣದ ಬೇಡಿಕೆ ಈಡೇರಿಸದಿದ್ದವರಿಗೆ ಮಾನಸಿಕ ಕಿರುಕುಳ ನೀಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇದೇ ವೇಳೆ ಪಂಚಾಯತ್ ಮಟ್ಟದಲ್ಲಿಯೂ ಅಕ್ರಮ ಹಣ ವರ್ಗಾವಣೆ ಮತ್ತು ಕೆಲಸ ಮಾಡದೆ ಬಿಲ್ ಪಾಸ್ ಮಾಡುತ್ತಿರುವ ಆರೋಪಗಳು ಕೇಳಿಬಂದಿವೆ. ಕೆಲ ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಳ್ಳದಿದ್ದರೂ ಬಿಲ್ಗಳನ್ನು ಅನುಮೋದಿಸಲಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. 6 ತಾಲೂಕುಗಳಿಂದ ಸಾರ್ವಜನಿಕರು ಮತ್ತು ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು, ಗ್ರಾಮೀಣಾಭಿವೃದ್ಧಿ ಯೋಜನೆಗಳಲ್ಲಿ ಪಾರದರ್ಶಕತೆ ಕೊರತೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಧಿಕಾರಿಗಳನ್ನು ಸಾರ್ವಜನಿಕರ ಮುಂದೆ ಪ್ರಶ್ನಿಸಿ ಉತ್ತರ ಕೇಳಲಾಯಿತು. ಕೇಸ್ ಕೊಡು, ಆಮೇಲೆ ಅದನ್ನ ಲೈಟ್ ಡಿಟೆಕ್ಟರ್ ಟೆಸ್ಟ್ ಆಗಲಿ, ಬ್ರೈನ್ ಮ್ಯಾಪಿಂಗ್ ಆಗಲಿ, ಏನೇನಾಗುತ್ತೋ ಅವ್ರು ಪೊಲೀಸ್ ಏನ್ ಮಾಡ್ತಾರೋ ಮಾಡಿ ಇರಂತೂ. ಯಾಕಂದ್ರೆ ಕೊಟ್ಟಾದ್ಮೇಲೆ ಲೋಕಾಯುಕ್ತಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ಲಂಚ ತಗೊಳ್ಳುವಾಗ ಲಂಚ ಕೊಡೋದ್ರ ಮೊದಲು ಬಂದು ಟ್ರ್ಯಾಪ್ ಮಾಡ್ತೀವಿ ಅಂತಾರೆ. ಲಂಚ ಕೊಟ್ಟಾದ್ಮೇಲೆ ಎಲ್ಲಿ ಹೋಗ್ಬೇಕು? ಅಧಿಕಾರಿಗೆ ಹೋಗ್ಬೇಕು. ಇವ್ರು ಯಾರೋ 20 ಲೆಟರ್ ಬರ್ದಿದ್ದೀರೇನ್ರಿ ನೀವು ಸಾದಿಕ್? ನಿಮ್ಮ ಇವರಿಗೆ ಅಭಿಯಾನ ನಿರ್ದೇಶಕರು ನಿಮ್ಗೆ ನೋಟಿಸ್ ಕೊಟ್ಟಿದಾರಲ್ಲ, ನಿಮ್ಮ ಹತ್ರ LCPRಗಳಿಂದ ಹಣ ಪಡಿತಿರೋ ದೂರ ಬಂದಿದೆ ಅಂತ 22 ಜನವರಿಗೆ ಕೊಟ್ಟಿದ್ದೀರಾ? ನಾನು ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರನ್ ತುಗುಂಡು ಅಂತ ಎಲ್ಲ ಬರೆದಿದ್ದೀರಾ? ಹಂಗೆ ಬರೀತೀರಾ? ನಿಮ್ ಸಂಬಂಧ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ರಿ. ಯಾವ ತರಕ್ಕೆ ಇದು ನೈತಿಕತೆ ಅಂತಿರುತ್ತೆ, ಒಂದು ಸರ್ವಿಸ್ ರೂಲ್ಸ್ ಅಂತಿರುತ್ತೆ. ನೀವು ಕೆಲಸ ಮಾಡೋ ಇದರಲ್ಲಿ ಹೊರಗುತ್ತಿಗೆ ನಿಮ್ ಸಂಬಂಧ ನೇಮಕ ಮಾಡ್ಕೊಳ್ಳೋಕೆ ನಿಮಗೆ ನೀವು ಅಧಿಕಾರಿಗಳು ಹೇಳಿದೆ ಬರೋಕ್ಕಾಗುತ್ತೆ ಸರ್? ಆಮೇಲೆ ಈ ತರ 10,000 ನೀವಿಬ್ರು ಅಧಿಕಾರಿಗಳಿದ್ದೀರ, ಆತ ಏನೋ ಜೂನಿಯರ್ ಇರ್ಬೋದು. ಆದ್ರೆ ನೀವು ಯಾರಾದ್ರೂ ಸಾಲ ಕೊಟ್ಟಾಗ, ಯಾರಾದ್ರೂ ಸಾಲ ತಗೊಂಡಾಗ ನೀವು ನಿಮ್ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ಬೇಕು ಅಂತ ಇದೆಯೋ ಇಲ್ವಣ? ಏನ್ ನಿಮ್ಮ ಹೆಸರು? ಅವ್ರು ಸ್ವಲ್ಪ ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಿದ್ದೀರಾ. ನೀವು ಮಂಜುನಾಥ್ ಸ್ವಾಮಿಗಳು ನೀವು ಅಲ್ವಾ? ಅದೇನೋ ಯೋಜನಾ ನಿರ್ದೇಶಕರು. ಅವ್ರು ಈಗ ತಾನೆ ಅವ್ರೇನೋ ಹೇಳ್ತಾ ಇದ್ರಲ್ಲ, ಏನ್ ಆಕ್ಷನ್ ತಗೊಂಡಿದ್ರು ನಿಮ್ಗೆ? ಇದನ್ನ ತಗೊಂಡಿದ್ದೀರಾ? ಇವರೇ ಮಾಡಿದ್ರು. ಇದ್ರ ಮೇಲೆ ಇವರು ಮೇಡಮ್ ಅವರು ಆ ಸ್ಟೇಟ್ ಇಂದ ಕಳಿಸಿದ್ರು. ಅದ್ರ ಮೇಲೆ ಕಮಿಟಿ ಮಾಡಿ CO ಇದು ಮಾಡಿಸಿದ್ರು. ಈಗ ಅವ್ರು ನಿಮ್ಗೆ ಸಾಲ ಕೊಟ್ಟಿದ್ದಕ್ಕೆ, ಸಾಲ ತಗೊಂಡಿದ್ದಕ್ಕೆ 2 ವರ್ಷ ಹಿಂದೆ, 2 ವರ್ಷ ಅಲ್ಲ 10 ವರ್ಷ ಹಿಂದೆ ಆಗ್ಲಿ ಯಾವಾಗ ಕೊಡ್ಬೇಕಲ್ಲ. ನೀವ್ ಯಾವಾಗ್ಲೇ ಹಾಗಿದ್ರೆ ಈ ಪೊಲೀಸರು ಸರ್ ನೀವ್ ಯಾವಾಗ ಬಂದಿದ್ದೀವಿ? 5 ತಿಂಗಳಾಯ್ತು. 10 ತಿಂಗಳ ಹಿಂದೆ ಆಗಿರೋ ಮಾಡ್ರೆ ನಿಮ್ಗೆ ಬರಲ್ವಾ? ಏನಿಲ್ಲ, ಏನು ಮಾತಾಡೋದು? ಅದೇನೋ ಮಾತಾಡ್ತಿದ್ವಿ ನಿಮ್ಗೆ. ಅಂದ್ರೆ ಮಂಜುನಾಥ್ ಕಾಲಕ್ಕೆ ಬಿಡ್ತೀವಿ ನಿಮ್ಗೆ. ಅದೇನೋ ಅವರು ಅಲ್ಲಲ್ಲ ಮತ್ತೆ ಆಗಿದ್ರೆ ಸತ್ಯವಾಗಿ ಮಾತಾಡಿ, ಅಷ್ಟೇ. ಸತ್ಯವಾಗಿ ಮಾತಾಡಿ, ನ್ಯಾಯವಾಗಿ ಮಾತಾಡಿ. ಯಾಕಂದ್ರೆ ನಿಮಿಷ ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಯಾರು ಹೇಳಿದ್ರಂತೆ ಅವ್ರ ಕಾಲಿಗೆ ಬಿಡು, ಇವ್ರ ಕಾಲಿಗೆ ಬಿಡು, ಅವ್ರು ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ನಾವು ಅದು ಮಾಡೋಣ. ಅದಕ್ಕೆ ಮಂಜುನಾಥ್ ಅವ್ರೆ ಒಳ್ಳೆ ಹೆಸರಿಟ್ಕೊಂಡಿದ್ದೀರಾ ಸ್ವಾಮಿ, ಒಳ್ಳೆ ಹೆಸರಿಟ್ಕೊಂಡಿದ್ದೀರಾ. ಏನು ಮಾಡ್ತಿರೋ ಕಾನೂನು? ಒಂದ್ ನಿಮಿಷ ಇರಮ್ಮ. ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗ್ಬೇಕು. ಆಮೇಲೆ ಏನೇನಿದೆಯೋ ಪ್ರಾಮಾಣಿಕವಾಗಿ ಮಾಡ್ತೀವಿ. ಆಮೇಲೆ ಅವ್ರಿಗೆ ಅವರು ಇಲ್ಲಿ ನನ್ನ ನೋಡಿ ಇಲ್ಲ ಒಂದು ನಮ್ಮ ಆಗ್ರಹಗಳೇನಿದೆ ಅದು ಹೇಳ್ಬಿಡ್ತೀನಿ. ಆಮೇಲೆ ಹೇಳಿ ಅವ್ರ ತಮ್ಮನನ್ನೇ
ಅಲ್ಲಿ ಎಲ್ಲಿ KGF ಅಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ನಿಮ್ ಗಮನಕ್ಕಿದೆಯಾ? ಅದು ಮಾಡೋದಕ್ಕೆ ಅವಕಾಶ ಇದೆಯಾ? ಸರ್ ಅದು 2 ವರ್ಷ ಹಿಂದೆ ತಗೊಂಡಿರೋದು. ನಾನು ಬಂದಿದ್ದು ಈಗ ಟ್ರಾನ್ಸ್ಫರ್ ಮಾಡಿದ್ದು ನಾನು ಅಷ್ಟೇ. ಆಗಿದೆ ಸರ್, ಈಗ ನಾವು ಒಂದು ನಿಮ್ಗೆ ಆ ಮಾಹಿತಿ ಕೊಡ್ತಾ ಇದೀವಿ. ತಮ್ಮ ಇದ್ದಾನೆ, ತಮ್ಮನ ಈತನ ಕೆಳಗಡೆ ಕೆಲಸ ಮಾಡ್ತಾನೆ, ಅದು ಕಾನೂನುಬದ್ಧವಾಗಿ ನೈತಿಕವಾಗಿ ಅಥವಾ ಏನಂತಾರೆ ಅದು ಪ್ರಾಬಿಟಿ ಆ ಥರಕ್ಕಿದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದ್ರ ಮೇಲೆ ಆಕ್ಷನ್ ತಗೊಳಕ್ಕಾಗುತ್ತಾ? ಅವಕಾಶ ಇದೆ ಅಲ್ವಾ? ಯಾವಾಗ ಮಾಡ್ತೀರಾ ನೋಡಿ? ಮನವಿ ಅಲ್ಲ, ಸುಮೋಟೋ ಅಂತ ಒಂದು ಮಾತಿದೆ. ಏನಿದೆ ಅಂದ್ರೆ ಸ್ವಯಂ ಪ್ರೇರಿತವಾಗಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವೇನೇ ನಮ್ಮ ಜವಾಬ್ದಾರಿಯನ್ನ ಯಾರು ದೂರು ಕೊಡದೆ ಮೌಖಿಕವಾಗಿ ಲಿಖಿತವಾಗಿ ಯಾವುದೇ ತರ ದೂರು ಕೊಡದೆ ಅಲ್ವಾ ಸರ್ ಕಾಸಿಂ ಅವ್ರ ಅಲ್ವಾ? ನೀವೇನಾದ್ರು ನಾವೆಲ್ಲಾದ್ರೂ ರೇಪ್ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ ಅಂದ್ರೆ ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ರಪ್ಪ ಅಂತೀರಾ? ಸಿಟಿಜನ್ ಅರೆಸ್ಟ್ ಅಂತಿದೆ, ಸಾರ್ವಜನಿಕರೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರಿಗೆ ಒಪ್ಪಿಸಬಹುದು ಅಂತ. ನೀವು ಪೊಲೀಸರ ತನಕ ಬರೋದು ಬೇಕಾಗಿಲ್ಲ. ಹಾಗಾಗಿ ಸ್ವಾಮಿ ಅವರೇ, ನೀವು ಈಗ್ಲೇನೆ ಸುಮೋಟೋ ತಗೊಂಡು ಆತನನ್ನ ವಜಾ ಮಾಡ್ಬೇಕು. ಯಾರನ್ನ? ಜಿಲಾನಿನ ಇವ್ರನ್ನಲ್ಲ, ಇವ್ರ ತಮ್ಮನನ್ನ ಇವತ್ತೇ ಬಿಡುಗಡೆ ಮಾಡ್ಬೇಕು. ಇವ್ರದ್ದು ನಿಮ್ ವ್ಯಾಪ್ತಿಗೆ ಬರಲ್ಲ, ಯಾಕಂದ್ರೆ ಬಹುಶಃ CEO ಅವ್ರು ಮಾಡುವುದಿಲ್ಲ. ಅವ್ರಿಗೆ CEO ಬರುತ್ತೆ, ಸ್ಟೇಟ್ ಬರುತ್ತೆ. ಯಾಕಂದ್ರೆ ಒಂದೊಂದು ಹಂತದ ಅಧಿಕಾರಿಗಳನ್ನ ಯಾವ್ಯಾವುದೋ ಹಂತದ ಅಧಿಕಾರಿಗಳು ಮಾತ್ರ ಅಮಾನತ್ ಮಾಡೋದು, ಇನ್ನೊಂದ್ರಲ್ಲಿ ಇಡೋದು. ಆದ್ರೆ ಅವ್ರ ಬಗ್ಗೆ ನಿಮ್ಗೆ ವಿಚಾರ ತಿಳಿಸ್ತಾ ಇದೀವಿ ನೋಡಿ, ಇಷ್ಟು ಓಪನ್ ಆಗಿ ಮಾಡೋಣ. ರಾತ್ರಿ ಹೊತ್ತು ಕಳ್ತನ ಮಾಡ್ರೆ, ಹಗಲೊತ್ತೆ ದರೋಡೆ ಮಾಡಿದ್ರೆ ಪೊಲೀಸರು ಹಗಲೊತ್ತು ದರೋಡೆ ಮಾಡೋದಕ್ಕೆ ಬಿಟ್ಬಿಟ್ರೆ ಸಮಾಜ ಉಳಿಯುತ್ತಾ, ವ್ಯವಸ್ಥೆ ಉಳಿಯುತ್ತಾ? ಹೇಳಿ ಸರ್. ಇವರು ಕೇವಲ ಮನವಿ ಪತ್ರ ಸಲ್ಲಿಸುವುದಕ್ಕಿಂತ ನೇರ ಹೋರಾಟದ ಮೂಲಕ ಸಮಸ್ಯೆಗಳನ್ನು ಬಹಿರಂಗಪಡಿಸುವ ಪ್ರಯತ್ನ ನಡೆದಿದೆ. ಪ್ರತಿಭಟನಾಕಾರರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಹಾಗೂ ಸಂಜೀವಿನಿ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ನಾನು 5 ವರ್ಷದಿಂದ CPM ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ಬ್ಯಾಚಲ್ಲೇ ನಾನು CPM ಆಗಿ ಆಯ್ಕೆ ಆದೆ. ಮುಳಬಾಗಿಲು ತಾಲೂಕಿನಲ್ಲಿ 25/11/2022 ನಾನು CPM ಆಗಿ ಆಯ್ಕೆಯಾಗಿ ತಾಲೂಕಿನಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು. ನಾನು ಸೇರಿದಾಗ ಸುಮಾರು 9 ಪಂಚಾಯಿತಿಗಳಲ್ಲಿ ಯಾವುದೇ ರೀತಿ MBK ಇರಲಿಲ್ಲ, ಯಾವುದೇ ರೀತಿ ವ್ಯವಹಾರಗಳು ನಡೆದಿಲ್ಲ. ನಾನು ಹೋಗಿ ಅಲ್ಲಿ ಕಮಿಟಿ ಸೇರಿಸಿ, ಕಮಿಟಿಯವ್ರನ್ನೆಲ್ಲ ಸೇರಿಸಿ, ಮನೆಗೂ ಹೋಗಿ ಕಮಿಟಿಯವ್ರನ್ನ ಸೇರಿಸಿ ಆ ಪಂಚಾಯಿತಿಗಳನ್ನು ನಾನು ರೆಡಿ ಮಾಡಿದ್ದೀನಿ. ಅದೇ ರೀತಿ MKPC ಅಂತ ಒಂದು ಯೋಜನೆಯನ್ನು ಕೊಟ್ಟರು. ಯಾವ ತಾಲೂಕವರು ತಗೊಳ್ಳಿಲ್ಲ, ಯಾಕಂದರೆ 1000 ಜನ ನಾನು 1500 ರೂಪಾಯಿ ಶೇರ್ ಕಟ್ಟಿಸಿ ಆ ಯೋಜನೆಯನ್ನು ನಡೆಸಬೇಕು ಅಂತ ಯೋಜನೆಯನ್ನು ನನಗೆ ಕೊಟ್ಟರು. ಪುಷ್ಪಲತಾ, ನೀನು ಚೆನ್ನಾಗಿ ಮಾಡ್ತೀಯಾ, ಮಾಡಮ್ಮ ಅಂತ ಆ ಯೋಜನೆ ಕೊಟ್ಟರು. ನೈಟು ಆಗಲು ಸುತ್ತಾಡಿ ನಾನು ಶೇರ್ಗಳು ಕಟ್ಟಿಸಿ MKPC ಅಂತ ಒಂದು ಯೋಜನೆಯನ್ನು ನಾನು ಅಲ್ಲಿ ರನ್ ಮಾಡಿಸ್ತಾ ಇದ್ದೀನಿ. ಅಕ್ಕಕೆಪೆ ಅಂತ ಕೊಟ್ಟರು, ಅದನ್ನು ನನಗೆ ಕೊಟ್ಟರು. ಎಲ್ಲ ಸರಿಯಾಗಿ ಮಾಡಲ್ಲಮ್ಮ, ನೀನು ಚೆನ್ನಾಗಿ ಮಾಡ್ತೀಯ ಅಂತ ಅಕ್ಕಕೆಪೆ ಕೊಟ್ಟರು. ಅಕ್ಕಕೆಪೆ ಕೊಟ್ಟು ಅದನ್ನು ನಾವು ಫಸ್ಟ್ ಬಾರಿಗೆ ನಾವು ಅಕ್ಕಕೆಪೆಯನ್ನು ರನ್ ಮಾಡಿಸ್ತಾ ಇದ್ದೀವಿ. ಮತ್ತು ಪ್ರತಿ ಪಂಚಾಯತಿಯಲ್ಲೂ ಕಮಿಟಿ ಮೀಟಿಂಗ್ಗಳಾಗಲಿ ಸರಿಯಾಗಿ ನಡೀತಾ ಇರಲಿಲ್ಲ. ನಾವು ಹೋದ್ಮೇಲೆ ತಿಂಗಳು ಕಮಿಟಿ ಮೀಟಿಂಗ್ಗಳು ಹೆಂಗೆ ನಡೀಬೇಕು, ಯಾವ ಥರ ನಡೀಬೇಕು ಅಂತ ಅವೇರ್ನೆಸ್ ಕೊಟ್ಟು ನಾವು ಕಮಿಟಿ ಮೀಟಿಂಗ್ಗಳನ್ನ ಮಾಡಿಸ್ತಾ ಇದ್ದೀವಿ. ಒಂದೊಂದು ಪಂಚಾಯತಿಯಲ್ಲಿ ಪದಾಧಿಕಾರಿಗಳ ಬದಲಾವಣೆ ಇರಲ್ಲ. MLA ಕರೆದು ಫೋನ್ ಮಾಡಿಸು, ಲೆಟ್ರ್ ಕೊಡು, ಇಲ್ಲಾಂದರೆ ಒಂದು ಡೈಲಾಗ್ ಮಾಡು, 1 ಲಕ್ಷ ರೆಡಿ ಮಾಡ್ಕೊ, CO ಸರ್ ಕೊಟ್ಟುಬಿಡು, ನನಗೆ DS ಸರ್ ಕೊಡು, ಮಾಡಿಕೊಡ್ತಾರೆ. ನಾವು ಕೆಲಸ ಮಾಡಿ ನೈಟು ಆಗಲು ಕೆಲಸ ಮಾಡಿ ನಾವು ನಾನು ಪ್ರತಿ ದಿವಸ ನಾನು ಫೀಲ್ಡ್ಗೆ ಹೋಗ್ತೀನಿ. ಫೀಲ್ಡ್ ಹೋದರೆ ಇಲ್ಲೆಲ್ಲ ಫೋನ್ ಮಾಡ್ತಾರೆ, ಅಕ್ಬರ್ ಸರ್ ಏನಮ್ಮ ನೀನು ಯಾವಾಗಲೂ ಫೀಲ್ಡಲ್ಲಿ ಹೋಗ್ತೀಯಾ, ದುಡ್ಡು ಕಲೆಕ್ಟ್ ಮಾಡೋಕ್ಕ? 4 ಜನ ಗಂಡು ಮಕ್ಕಳಿದ್ದಾರೆ, ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಮಹಿಳಾ ಸಬಲೀಕರಣ ಯೋಜನೆ ಇದು, ಮಹಿಳೆಯರಿಗೆಲ್ಲ ರಕ್ಷಣೆ ಇದೆ. 2.5 ತಿಂಗಳಿಂದ ಜಿಲ್ಲಾ ಪಂಚಾಯತಿಗೆ 10 ಸತಿ ಬಂದಿರ್ತೀನಿ, ಒಬ್ಬರು ಕೂಡ ಸ್ಪಂದನೆ ಮಾಡ್ತಾ ಇದ್ದೀನಮ್ಮ, ಮಾಡ್ತಾ ಇದ್ದೀವಿ. ನಾವು ಕೆಲಸ ಮಾಡಿ ಅವ್ರ ಹತ್ರ ಕೇಳ್ಕೋಬೇಕಾ? ಕೆಲವ್ರು ಹೇಳ್ತಾರೆ CO ಕಾಲು ಹಿಡ್ಕೋ ಇರೋದಿಲ್ಲ, ಬೇರೆಯವ್ರ VCಗಳಿಗೆ ಸರಿಯಾಗಿ ಅಟೆಂಡ್ ಮಾಡಲ್ಲ. ಒಟ್ಟು ಅಂಥವ್ರಿಗೆ ಇಲ್ಲಿ ಕಾಲ ಇದೆ. ನಾನು ಪ್ರತಿಯೊಂದು VC ಅಟೆಂಡ್ ಆಗಿರ್ತೀನಿ, ಪ್ರತಿಯೊಂದು ತರಬೇತಿಗೆ ಅಟೆಂಡ್ ಆಗ್ತೀನಿ. ಯಾವುದೇ ಇದರಲ್ಲಿ ನಾನು ಕೆಲಸದಲ್ಲಿ ಸೋಂಬೇರಿತನ ಆಗಲಿ ಬೇರೆ ಯಾವುದೇ ಥರ ಆಗಲಿ ತೊಂದರೆ ಮಾಡಿಲ್ಲ. ಆದರೆ ಏಕಾಏಕಿ ನನ್ನನ್ನು ಕೆಲಸದಿಂದ ತೆಗೆದಿದ್ದಾರೆ. ಮತ್ತು ಇಲ್ಲಿ ಬಂದು ಏನು ಸರ್ ಕೆಲಸದಿಂದ ತೆಗೆದಿದ್ದಾರೆ ಅಂತ ಕೇಳಿದ್ರೆ, ನೀವಿಬ್ಬರು ಜಗಳ ಮಾಡಿಕೊಂಡು CS ಅಂತಿದ್ದಾರೆ, ನೀವಿಬ್ಬರು ಜಗಳ ಮಾಡಿಕೊಂಡು ಸರಿಯಾಗಿ ನೀವು ಪ್ರಗತಿ ತಂದಿಲ್ಲ, ಅದಕ್ಕೆ ಕೆಲಸದಿಂದ ತೆಗೆದಿದ್ದೀವಿ. ನನಗೊಂದು ನೋಟಿಸ್ ಕೊಟ್ಟಿಲ್ಲ, ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ನಾವೇನು ಅಲ್ಲಿ ಕೆಲಸದಲ್ಲಿ ಮಗ್ನ ಆಗಿರ್ತೀವಿ. ಇಲ್ಲಿ ಜಿಲ್ಲೆಯಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಗೊತ್ತಿಲ್ಲ. ಅವ್ರ CS ಅವ್ರನ್ನ ಬೆಳಗ್ಗೆ ಸಾಯಂಕಾಲ ಕರೆಸ್ಕೊಳ್ಳೋದು, ನೀನು ಲೆಟ್ರ್ ಕೊಡಮ್ಮ, ನೀನು ಲೆಟ್ರ್ ಕೊಡಮ್ಮ ಅಂತ ಆಯಮ್ಮ ಹತ್ರ ಲೆಟ್ರ್
ಅಕ್ಬರು PDO ಸರ್ ಇಬ್ಬರೂ ಸೇರಿಕೊಂಡು ಫೈಲ್ ಪುಟ್ಟಪ್ ಮಾಡಿ ನಮ್ಮನ್ನು ಏಕಾಏಕಿಯಾಗಿ ಕೆಲಸದಲ್ಲಿ ತೆಗೆದಿದ್ದಾರೆ.